ನಮಸ್ಕಾರ, ನ್ಯೂಸ್ ಸಂಗಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ತಲಕಾವೇರಿಯಲ್ಲಿ ಅಕ್ಟೋಬರ್ 17ರಂದು ಪವಿತ್ರ ಕಾವೇರಿ ತೀರ್ಥೋದ್ಭವ ಇರುವ ಬೆನ್ನಲ್ಲೇ ಜಿಲ್ಲಾಧಿಕಾರಿ ಅನೀಸ್ ಕಮಣಿಜಾಯರ್ ಅವರು ಭಾಗಮಂಡಲ ಮತ್ತು ತಲಕಾವೇರಿಗೆ ಭೇಟಿ ನೀಡಿ ಪರಿಶೀಲಿಸಿದರು. ಪಾಲಿಬೆಟ್ಟ ಬಸ್ ನಿಲ್ದಾಣದಲ್ಲಿ ಸಮಾನ ಮನಸ್ಕರ ವೇದಿಕೆ ವತಿಯಿಂದ ಉತ್ತರ ಪ್ರದೇಶದ ಹಥ್ರಸ್ನಲ್ಲಿ ನಡೆದ ದಲಿತ ಹೆಣ್ಣು ಮಗಳ ಅತ್ಯಾಚಾರ ಖಂಡಿಸಿ ಪ್ರತಿಭಟನೆಯನ್ನು ಮಾಡಿದರು. ತುಮಕೂರು ಜಿಲ್ಲೆ ಪಾವಗಡ ಪಟ್ಟಣದ ಎಪಿಎಂಸಿ ಆವರಣದಲ್ಲಿ ಕರ್ನಾಟಕ ಮೀಸಲಾತಿ ಸಂರಕ್ಷಣಾ ಒಕ್ಕೂಟ ತಾಲೂಕು ಘಟಕ ರಚನೆಯನ್ನು ಮಾಡಲಾಯಿತು. ಬೆಟಗೇರಿಯ ಚೌಡೇಶ್ವರಿ ದೇವಾಲಯದ ಆವರಣದಲ್ಲಿ ಗುಡ್ಡೆಹೊಸೂರಿನ ರಸಲ್ಪುರ ವಾರ್ಡ್ನ ಬೂತ್ ಮಟ್ಟದ ಸಭೆ ನಡೆಯಿತು. ಸೋಮವಾರಪೇಟೆ ಪಟ್ಟಣದ ಪತ್ರಿಕಾ ಭವನದಲ್ಲಿ ಮೈಸೂರು ಒಡಿಪಿ ಸಂಸ್ಥೆ ವತಿಯಿಂದ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಕೃಷಿ ಉಪಕರಣ ಹಾಗೂ ಕ್ರಿಮಿನಾಶಕ ವಿತರಿಸಿದರು. ಕೋವಿಡ್-19ರ ಹಿನ್ನೆಲೆಯಲ್ಲಿ ರೈತರು ಸಂಕಷ್ಟದ ಜೀವನ ನಡೆಸುತ್ತಿದ್ದಾರೆ. ಅವರು ಬೆಳೆದ ಬೆಳೆಗೆ ಮಾರುಕಟ್ಟೆ ಹಾಗೂ ಬೆಲೆ ಎರಡೂ ಇಲ್ಲದಾಗಿದ್ದು ಎಲ್ಲರೂ ಅವರ ನೆರವಿಗೆ ಧಾವಿಸಬೇಕಾದ ಅನಿವಾರ್ಯತೆ ಇದೆ ಎಂದು ಮೈಸೂರಿನ ಒಡಿಪಿ ಸಂಸ್ಥೆಯ ನಿರ್ದೇಶಕರಾದ ಫಾದರ್ ಅಲೆಕ್ಸಾ ಪ್ರಶಂಸಿಕ್ವೆರ ತಿಳಿಸಿದರು. ಮೈಸೂರಿನ ಒಡಿಪಿ ಸಂಸ್ಥೆಯ ವತಿಯಿಂದ ಸೋಮವಾರಪೇಟೆಯ ಪತ್ರಿಕಾ ಭವನದಲ್ಲಿ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಕೃಷಿ ಸಲಕರಣೆಗಳನ್ನು ವಿತರಿಸುವ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ರೈತರ ಇಂದಿನ ಸಂಕಷ್ಟದ ಸ್ಥಿತಿಯನ್ನು ಅರಿತು ಜರ್ಮನಿಯ ಕಂಪನಿಯೊಂದರ ಸಹಕಾರದೊಂದಿಗೆ ರಾಜ್ಯದ 5,000 ರೈತರಿಗೆ 1,000 ಬೆಲೆಯ ಕೃಷಿ ಉಪಕರಣಗಳು ಹಾಗೂ ಕ್ರಿಮಿನಾಶಕಗಳನ್ನು ವಿತರಿಸಲಾಗುತ್ತಿದೆ. ಅದರಂತೆ ಹಾನಗಲ್ಲು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ 4 ಗ್ರಾಮಗಳ ರೈತರನ್ನು ಗುರುತಿಸಿ ಸಲಕರಣೆ ವಿತರಿಸುತ್ತಿದ್ದೇವೆ ಎಂದು ತಿಳಿಸಿದರು. ಸಂಯೋಜಕ ಜಾನ್ ರೋಡ್ರಿಗಸ್ ಮಾತನಾಡಿ, ಕೊರೋನಾ ಹಿನ್ನೆಲೆಯಲ್ಲಿ ದೇಶದ ಆರ್ಥಿಕತೆ ಕುಸಿದಿದ್ದು ಕೇಂದ್ರ ಸರ್ಕಾರ ರೈತರಿಗೆ ಹಲವು ಯೋಜನೆಗಳನ್ನು ಜಾರಿಗೆ ತಂದಿದೆ. ಆದರೆ ತಮ್ಮ ಕೃಷಿ ಭೂಮಿಯ ದಾಖಲಾತಿ ಸರಿಯಾಗಿ ಇಲ್ಲದ ಕಾರಣ ರೈತರಿಗೆ ಯೋಜನೆಗಳು ಎಲ್ಲ ರೈತರ ನೆರವಿಗೆ ಬರುತ್ತಿಲ್ಲ ಎಂದರು. ಒಡಿಪಿ ಸಂಸ್ಥೆ ರಾಜ್ಯದ ರೈತರ ಹಿತದೃಷ್ಟಿಯಿಂದ ಮೈಸೂರು, ಕೊಡಗು, ಚಾಮರಾಜನಗರ ಹಾಗೂ ಮಂಡ್ಯ ಜಿಲ್ಲೆಗಳಲ್ಲಿ 30 ಕ್ಲಸ್ಟರ್ಗಳನ್ನು ರಚಿಸಿದೆ. ಅಲ್ಲಿ ಆಯ್ದ ರೈತರಿಗೆ ಕೃಷಿಗೆ ಸಂಬಂಧಿಸಿದ ಸಲಕರಣೆಗಳನ್ನು ವಿತರಿಸುವ ಯೋಜನೆ ಹಮ್ಮಿಕೊಂಡಿದ್ದೇವೆ. ಈ ನಿಟ್ಟಿನಲ್ಲಿ ಇಲ್ಲಿನ 4 ಗ್ರಾಮಗಳ ಒಕ್ಕೂಟವನ್ನು ರಚಿಸಿ ಸುಮಾರು 100 ರೈತರಿಗೆ ನೆರವು ನೀಡಲಾಗುತ್ತಿದೆ ಎಂದು ಒಡಿಪಿ ಸಂಸ್ಥೆಯ ನಿರ್ದೇಶಕರಾದ ಫಾದರ್ ಅಲೆಕ್ಸಾ ಪ್ರಶಂಸಿಕ್ವೆರ್ ಅವರು ತಿಳಿಸಿದರು. ಹಾನಗಲು ಪ್ರಕೃತಿ ಜಲನಯನ ಅಧ್ಯಕ್ಷರಾದ ರಾಜು ಪೊನ್ನಪ್ಪ, ಜಲನಯನ ಒಕ್ಕೂಟದ ಅಧ್ಯಕ್ಷ ಡಿಸಿಲ್ವಾ, ಮೈಸೂರು ಒಡಿಪಿ ಸಂಸ್ಥೆಯ ಇಪಿಒ ಸಂಯೋಜಕ ರಮೇಶ್ ಅವರು ಪಾಲ್ಗೊಂಡು ಮಾತನಾಡಿದರು. ನ್ಯೂಸ್ ಸಂಗಮಕ್ಕಾಗಿ ರಘುಕೋಟಿ, ಕುಶಾಲನಗರ. ಬೆಟಗೇರಿಯ ಚೌಡೇಶ್ವರಿ ದೇವಾಲಯದ ಆವರಣದಲ್ಲಿ ಗುಡ್ಡೆಹೊಸೂರಿನ ರಸಲ್ಪುರ ವಾರ್ಡ್ನ ಬೂತ್ ಮಟ್ಟದ ಸಭೆ ನಡೆಯಿತು. ಗುಡ್ಡೆಹೊಸೂರಿನ ರಸಲ್ಪುರ ವಾರ್ಡ್ನ ಬೂತ್ ಮಟ್ಟದ ಸಭೆ ಬೆಟಗೇರಿಯ ಚೌಡೇಶ್ವರಿ ದೇವಾಲಯದ ಆವರಣದಲ್ಲಿ ನಡೆಯಿತು. ಬೂತಾಧ್ಯಕ್ಷ ಐಲಪಂಡ ಕುಶಾಲಪ್ಪನವರು ಅಧ್ಯಕ್ಷತೆ ವಹಿಸಿದ್ದರು. ಗುಡ್ಡೆಹೊಸೂರು ಶಕ್ತಿ ಕೇಂದ್ರದ ಅಧ್ಯಕ್ಷರಾದ ಕುಡೇಕಲ್ ನಿತ್ಯರವರು ಉಪಸ್ಥಿತರಿದ್ದರು. ಗ್ರಾಮದ ಬಿಜೆಪಿ ಮುಖಂಡರುಗಳಾದ ಕುಡೇಕಲ್ ಚಿದಾನಂದ, ಅಂಬಾಡಿ ರವಿ, ಕುಮಾರ್, ಕರಂಬಿ ಹರೀಶ್, ಅಣ್ಣಯ್ಯ, ರಂಜು, ಸುಜಿತ್, ಬಾಲಕೃಷ್ಣ, ಗೌರೀಶ್, ಕುಶಾಲಪ್ಪ, ಮುತ್ತಪ್ಪ, ಪಾರ್ವತಿ ಮತ್ತಿತರರು ಹಾಜರಿದ್ದರು. ನ್ಯೂಸ್ ಸಂಗಮಕ್ಕಾಗಿ ಓಂಶಿಹನಿ, ಕುಶಾಲನಗರ. ಪಾಲಿಬೆಟ್ಟ ಬಸ್ ನಿಲ್ದಾಣದಲ್ಲಿ ಸಮಾನ ಮನಸ್ಕರ ವೇದಿಕೆ ವತಿಯಿಂದ ಉತ್ತರ ಪ್ರದೇಶದಲ್ಲಿ ನಡೆದ ದಲಿತ ಹೆಣ್ಣು ಮಗಳ ಅತ್ಯಾಚಾರ ಖಂಡಿಸಿ ಪ್ರತಿಭಟನೆಯನ್ನು ಮಾಡಿದರು. ಉತ್ತರ ಪ್ರದೇಶದ ಹಥ್ರಸ್ನಲ್ಲಿ ನಡೆದ ದಲಿತ ಹೆಣ್ಣು ಮಗಳ ಅತ್ಯಾಚಾರ ಖಂಡಿಸಿ ಪಾಲಿಬೆಟ್ಟದಲ್ಲಿ ಸಮಾನ ಮನಸ್ಕರರಿಂದ ಪ್ರತಿಭಟನೆ ನಡೆಸಲಾಯಿತು. ದಲಿತ ಯುವತಿಯ ಮೇಲೆ ಸಾಮೂಹಿಕ ಅತ್ಯಾಚಾರ ನಡೆಸಿ ಕೊಲೆ ಮಾಡಿರುವ ಆರೋಪಿಗಳನ್ನು ಗಲ್ಲಿಗೇರಿಸಿ ಸಂತ್ರಸ್ತ ಕುಟುಂಬಕ್ಕೆ ನ್ಯಾಯ ದೊರಕಿಸಿಕೊಡಬೇಕೆಂದು ಒತ್ತಾಯ ಮಾಡಿದರು. ಪಾಲಿಬೆಟ್ಟ ಬಸ್ ನಿಲ್ದಾಣದಲ್ಲಿ ಸಮಾನ ಮನಸ್ಕರ ವೇದಿಕೆ ವತಿಯಿಂದ ಪ್ರತಿಭಟನೆ ನಡೆಸಿದ ಸಂದರ್ಭದಲ್ಲಿ ಹಿರಿಯ ಹೋರಾಟಗಾರ ವಿಪಿ ಶಶಿಧರ್ ಭಾಗಿಯಾಗಿದ್ದರು. ಠಾಕೂರ್ ಜನಾಂಗ ಅಂತ ಏನಂತ ಹೇಳಿದ್ರೆ ಅಲ್ಲಿ ಉತ್ತರ ಪ್ರದೇಶದಲ್ಲಿ ಇವತ್ತು ಮನಸ್ಸು ಮಾಡಿದ್ರೆ ಯೋಗಿ ಆದಿತ್ಯನಾಥನ ಅರ್ಧ ಗಂಟೆ ಒಳಗೆ ಅವ್ರು ಕೆಳಗಿಳಿಸ್ತಾರೆ. ಮೋದಿಯ ಮೌನ ಇದೆಯಲ್ಲ, ಆ ಮೌನ ನಮ್ಮೆಲ್ಲರಿಗೂ ಕೂಡ ಶಾಪ ಆಗ್ತದೆ. ಮೋದಿ ಇಂಥದ್ಕೆಲ್ಲ ಜಾಣ ಮೌನ ವಹಿಸ್ತಾರೆ. ಸೊ ಯಾರೋ ಸ್ಕ್ರಿಪ್ಟ್ ಬರ್ಕೊಡ್ತಾರೆ, ಯಾರೋ ಡ್ರೆಸ್ನ ವಿನ್ಯಾಸ ಮಾಡ್ತಾರೆ, ಕಿಸ್ ಬಾಯ್ ದಾಸ ಬಂದ್ಬಿಟ್ಟು ಭಾಷಣ ಮಾಡ್ತಾರೆ. ಆ ಭಾಷಣಕ್ಕೆ ಜೋತು ಬಿದ್ದು ಭಾರತ ಇವತ್ತು ಬಹಳ ದೊಡ್ಡ ರೀತಿಯಲ್ಲಿ ಆರ್ಥಿಕ ದುಸ್ಥಿತಿಯಲ್ಲಿ ಇದೆ. ಸೊ ಹಿಂದುತ್ವ, ರಾಷ್ಟ್ರ ಅಂತವ್ರನ್ನ ತಗೊಂಡೋಗಿ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂರಿಸಿದ್ರೆ ಇವತ್ತು ಇದೇ ಘಟನೆ ಆಗುವಂಥದ್ದು. ಇವತ್ತು BJP ಆಳುವಂಥ ರಾಜ್ಯಗಳಲ್ಲಿ ಯಾವುದೇ ಹೆಣ್ಣು ಮಕ್ಕಳಿಗೆ ಸಾಮಾನ್ಯರಿಗೆ ಯಾವುದೇ ರಕ್ಷಣೆ ಇಲ್ಲ. ಆದ್ದರಿಂದ ಕೂಡಲೇ ಈ ಏನು ಅತ್ಯಾಚಾರಿಗಳಿದ್ದಾರೆ ಅವ್ರನ್ನ ಗಲ್ಲಿಗೇರಿಸಬೇಕು. ಅವರ
ನ್ಯೂಸ್ ಸಂಗಮಕ್ಕಾಗಿ ರಘುಕೋಟಿ, ಕುಶಾಲನಗರ. ತಲಕಾವೇರಿಯಲ್ಲಿ ಅಕ್ಟೋಬರ್ 17ರಂದು ಪವಿತ್ರ ಕಾವೇರಿ ತೀರ್ಥೋದ್ಭವ ಇರುವ ಬೆನ್ನಲ್ಲೇ ಜಿಲ್ಲಾಧಿಕಾರಿ ಅನೀಸ್ ಕಣ್ಮಣಿಜಾಯರ್ ಅವರು ಭಾಗಮಂಡಲ ಮತ್ತು ತಲಕಾವೇರಿಗೆ ಭೇಟಿ ನೀಡಿ ಪರಿಶೀಲಿಸಿದರು. ತಲಕಾವೇರಿಯಲ್ಲಿ ಅಕ್ಟೋಬರ್ 17ರಂದು ಪವಿತ್ರ ಕಾವೇರಿ ತೀರ್ಥೋದ್ಭವ ಹಿನ್ನೆಲೆ ಜಿಲ್ಲಾಧಿಕಾರಿ ಅನೀಸ್ ಕಣ್ಮಣಿಜಾಯ್ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕ್ಷಮಾ ಮಿಶ್ರಾ ಅವರು ಭಾಗಮಂಡಲ ಮತ್ತು ತಲಕಾವೇರಿಗೆ ಭೇಟಿ ನೀಡಿ ಸಿದ್ಧತೆ ಸಂಬಂಧ ಪರಿಶೀಲಿಸಿದರು. ಕೋವಿಡ್-19 ಹಿನ್ನೆಲೆಯಲ್ಲಿ ಸರ್ಕಾರದ ಮಾರ್ಗಸೂಚಿ ಪಾಲಿಸಬೇಕಿದ್ದು, ಸಿದ್ಧತೆ ಬಗ್ಗೆ ಭಾಗಮಂಡಲ ತಲಕಾವೇರಿ ದೇವಾಲಯ ವ್ಯವಸ್ಥಾಪನಾ ಸಮಿತಿ ಮತ್ತು ಅಧಿಕಾರಿಗಳಿಂದ ಮಾಹಿತಿ ಪಡೆದರು. ಕೋವಿಡ್-19 ಹಿನ್ನೆಲೆ ತಲಕಾವೇರಿ ಜಾತ್ರಾ ಮಹೋತ್ಸವವನ್ನು ಸರಳ ಮತ್ತು ಸಾಂಪ್ರದಾಯಿಕವಾಗಿ ಈ ಬಾರಿ ಆಚರಿಸಲಾಗುತ್ತಿದ್ದು, ಸರ್ಕಾರದ ಮಾರ್ಗಸೂಚಿಯನ್ನು ಪ್ರತಿಯೊಬ್ಬರೂ ಪಾಲಿಸಬೇಕಿದೆ ಎಂದರು. ಪವಿತ್ರ ತೀರ್ಥೋದ್ಭವಕ್ಕೆ ಇನ್ನು ಕೆಲವು ದಿನಗಳು ಇದ್ದು, ಈ ಹಿನ್ನೆಲೆಯಲ್ಲಿ ಬಾಕಿ ಇರುವ ಕಾರ್ಯಗಳನ್ನು ಪೂರ್ಣಗೊಳಿಸಿ ತೀರ್ಥೋದ್ಭವ ದಿನದಂದು ಯಾವುದೇ ಗೊಂದಲಗಳಿಗೆ ಅವಕಾಶ ಮಾಡದೆ ಜನರು ಗುಂಪು ಸೇರದಂತೆ ನಿಗದಿತ ಸ್ಥಳಗಳಲ್ಲಿ ಬ್ಯಾರಿಗೇಡ್ ವ್ಯವಸ್ಥೆ ಮಾಡುವಂತೆ ತಿಳಿಸಿದರು. ಭಾಗಮಂಡಲ ತಲಕಾವೇರಿ ದೇವಾಲಯ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾದ ಬಿಎಸ್ ತಮ್ಮಯ್ಯ ಅವರು ಪವಿತ್ರ ತೀರ್ಥೋದ್ಭವ ಸಿದ್ಧತೆ ಬಗ್ಗೆ ಹಲವು ಮಾಹಿತಿ ನೀಡಿದರು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕ್ಷಮಾ ಮಿಶ್ರಾ, ಜಿಲ್ಲಾ ಪಂಚಾಯಿತಿ ಸಿಒ ಭನ್ವರ್ ಸಿಂಗ್ ಮೀನಾ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಡಾಕ್ಟರ್ ಕೆ ಮೋಹನ್, ಲೋಕೋಪಯೋಗಿ ಇಲಾಖೆಯ ಕಾರ್ಯಪಾಲಕ ಎಂಜಿನಿಯರ್ ಮದನ್ ಮೋಹನ್, ಡಿವೈಎಸ್ಪಿ ದಿನೇಶ್ ಕುಮಾರ್, ತಹಶೀಲ್ದಾರ್ ಮಹೇಶ್, ತಲಕಾವೇರಿ ಭಾಗಮಂಡಲ ದೇವಾಲಯ ಕಾರ್ಯನಿರ್ವಾಹಕ ಅಧಿಕಾರಿ ಕೃಷ್ಣಪ್ಪ, ಭಾಗಮಂಡಲ ಪಿಡಿಒ, ಉಪ ತಹಶೀಲ್ದಾರ್ ಇತರರು ಇದ್ದರು. ನ್ಯೂಸ್ ಸಂಗಮಕ್ಕಾಗಿ ರಘುಕೋಟಿ, ಕುಶಾಲನಗರ. ಹಾಸನ ಜಿಲ್ಲೆ ಅರಸೀಕೆರೆ ನಗರದ ಪತ್ರಿಕಾ ಕಾರ್ಯಾಲಯದಲ್ಲಿ ಗೋಷ್ಠಿ ನಡೆಸಿ ಅರಸೀಕೆರೆ ನಗರ ಪ್ರಾಧಿಕಾರದ ಅಧ್ಯಕ್ಷ ಸ್ಥಾನ ನಿಯೋಜನೆ ಕುರಿತು ಮಾತನಾಡಿದರು. ನಮಗೆ ನೀಡಿರುವ ಜವಾಬ್ದಾರಿ ಕೇವಲ ಹೈಟೆಕ್ ಆಗಿ ಮೆರೆಯಲು ಅಲ್ಲ, ನಾವು ಸೇವೆಯನ್ನು ಮಾಡಲು ಬಂದ ಸೇವಕರು ಎಂದು ಬಿಜೆಪಿ ವಕ್ತಾರ ಹಾಗೂ ವಕೀಲ ಎನ್ ಡಿ ಪ್ರಸಾದ್ ಅಭಿಪ್ರಾಯಪಟ್ಟರು. ಅರಸೀಕೆರೆ ನಗರದ ಪತ್ರಿಕಾ ಕಾರ್ಯಾಲಯದಲ್ಲಿ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ನೂತನವಾಗಿ ಅರಸೀಕೆರೆ ನಗರ ಪ್ರಾಧಿಕಾರದ ಅಧ್ಯಕ್ಷ ಸ್ಥಾನಕ್ಕೆ ನಿಯೋಜನೆ ಮಾಡಿರುವ ನನ್ನ 4 ದಶಕದಿಂದ ಭಾರತೀಯ ಜನತಾ ಪಕ್ಷದ ವಿವಿಧ ಪದಾಧಿಕಾರಿಯಾಗಿ, ಪಕ್ಷ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತನಾಗಿ, ಸಾಮಾಜಿಕ ಜನಪರ ಹೋರಾಟ ಮಾಡಿ 4 ಬಾರಿ ಪುರಸಭೆಯ ಸದಸ್ಯನಾಗಿ, ಬಿಜೆಪಿಯ ಯುವ ಮೋರ್ಚಾದ ಅಧ್ಯಕ್ಷನಾಗಿ, ಪ್ರಧಾನ ಕಾರ್ಯದರ್ಶಿಯಾಗಿ, ವಕ್ತಾರನಾಗಿ, ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿ ವಿವಿಧ ಸಂಘ ಸಂಸ್ಥೆಯಲ್ಲಿ ಗಣನೀಯ ಸೇವೆ ಸಲ್ಲಿಸಿದ ನನಗೆ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ ಆಪ್ತ ರಾಜಕೀಯ ಕಾರ್ಯದರ್ಶಿಯಾದ ಎನ್ಆರ್ ಸಂತೋಷ್ ರವರಿಗೆ ಅಭಿನಂದಿಸಿದರು. ಬರುವ ಶುಕ್ರವಾರ ಬೆಳಗ್ಗೆ 10:30ಕ್ಕೆ ನಗರದ ಪಿಪಿ ವೃತ್ತದಲ್ಲಿರುವ ಗಣಪತಿ ದೇವಸ್ಥಾನದಿಂದ ನಗರ ಪ್ರಾಧಿಕಾರದ ಆಫೀಸ್ನವರೆಗೂ ಮೆರವಣಿಗೆ ಮೂಲಕ ಆಗಮಿಸಿ ಪದಗ್ರಹಣ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದರು. ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿಗಳ ರಾಜಕೀಯ ಆಪ್ತ ಕಾರ್ಯದರ್ಶಿ ಎನ್ಆರ್ ಸಂತೋಷ್, ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಉಲ್ಲಹಳ್ಳಿ ಸುರೇಶ್, ಹಾಸನ ಕ್ಷೇತ್ರದ ಶಾಸಕ ಪ್ರೀತಂ ಗೌಡ, ಅರಸೀಕೆರೆ ಕ್ಷೇತ್ರದ ಮಾಜಿ ಶಾಸಕರಾದ ಎಎಸ್ ಬಸವರಾಜ್, ಕೆಪಿ ಪ್ರಭುಕುಮಾರ್, ಸಕಲೇಶಪುರದ ಮಾಜಿ ಶಾಸಕ ಗುರುದೇವ್ ವಿಶ್ವನಾಥ್ ಹಾಗೂ ನಗರ ಮಂಡಲ ಗ್ರಾಮಾಂತರ ಅಧ್ಯಕ್ಷರು ಭಾಗವಹಿಸಲಿದ್ದಾರೆ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ನಗರಸಭಾ ಸದಸ್ಯ ಗಿರೀಶ್, ನೂತನ ಪ್ರಾಧಿಕಾರದ ಸದಸ್ಯರಾದ ಶಿವನ್ ರಾಜ್, ಮುರಳೀಧರ್, ರವಿಕುಮಾರ್, ಪ್ರಧಾನ ಕಾರ್ಯದರ್ಶಿ ಮೀನಾಕ್ಷ ಚಂದ್ರು, ಸುಭಾಷ್, ಪ್ರಜ್ವಲ್, ಚಂದ್ರಶೇಖರ್ ಯಾದವ್, ಪವನ್, ಅಭಿ, ಸುಮಿತ್ ಮತ್ತಿತರರು ಉಪಸ್ಥಿತರಿದ್ದರು. ಅಧ್ಯಕ್ಷ ಹಾಗೂ 3 ಜನ ಸದಸ್ಯರನ್ನ ನೇಮಕಾತಿ ಮಾಡಿ ಆದೇಶ ಹೊರಡಿಸಿದೆ. ಆ ಪ್ರಕಟಣೆಯ ಪ್ರಕಾರ ನಾನು ಪ್ರಾಧಿಕಾರದ ಅಧ್ಯಕ್ಷ ಆಗಿ ಎಎಸ್ ಶಿವನ್ ರಾಜ್ ಮತ್ತು ಕೆಆರ್ ಮುರಳೀಧರ್ ಮತ್ತು ನಮ್ಮ ರವಿಕುಮಾರ್ ಅವರು, ಕೆಆರ್ ರವಿಕುಮಾರ್ ಸದಸ್ಯರನ್ನಾಗಿ ಆದೇಶ ಮಾಡಿ ಈ ಪ್ರಕಟಣೆಯನ್ನು ಹೊರಡಿಸಿದೆ. ಹಾಗಾಗಿ ನಾವೆಲ್ಲ ನಿಯೋಜಿತ ಅಧ್ಯಕ್ಷ ಮತ್ತು ಸದಸ್ಯರಾಗಿ ನಾವು ಪದಗ್ರಹಣಕ್ಕೆ ಪೂರ್ವಭಾವಿಯಾಗಿ ಅರಸೀಕೆರೆಯ ಹಾಗೂ ಜಿಲ್ಲೆಯ ಸಮಸ್ತ ಜನರಿಗೆ ನಿಮ್ಮ ಮೂಲಕ ಈ ಒಂದು ಸಂದೇಶ ಕಳಿಸೋ ಒಂದು ನಿಟ್ಟಿನಲ್ಲಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ. ನ್ಯೂಸ್ ಸಂಗಮಕ್ಕಾಗಿ ಕಣಕಟ್ಟೆ ಕುಮಾರ್, ಅರಸೀಕೆರೆ. ಕೆಆರ್ಪೇಟೆ ತಾಲೂಕಿನ ಶೀಳನೆರೆ ಹೋಬಳಿಯ ಮುರುಕನಹಳ್ಳಿ ಫಾರಂ ಬಳಿ ಕೆಟ್ಟು ನಿಂತಿದ್ದ ಲಾರಿ ರಿಪೇರಿ ಮಾಡುವಾಗ ಆಕಸ್ಮಿಕವಾಗಿ ಲಾರಿ ಜಾಕ್ ಕುಸಿದು ಬಿದ್ದ ಪರಿಣಾಮ ಮೆಕ್ಯಾನಿಕ್ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ. ಕೆಆರ್ಪೇಟೆ ತಾಲೂಕಿನ ಉದ್ದಿನಬೋರೆ ಕಾವಲ್ ಗ್ರಾಮದಿಂದ ಮದ್ದೂರು ತಾಲೂಕಿನ ಭಾರತೀನಗರದ ಶುಗರ್ ಕಾರ್ಖಾನೆಗೆ ಕಬ್ಬನ್ನು ಸಾಗಾಣಿಕೆ ಮಾಡುತ್ತಿದ್ದ ಲಾರಿಯೊಂದು ಶೀಳನೆರೆ ಹೋಬಳಿ ಮುರುಕನಹಳ್ಳಿ ಫಾರಂ ಬಳಿ ಕೆಟ್ಟು ನಿಂತಿದ್ದ ಲಾರಿ ರಿಪೇರಿ ಮಾಡುತ್ತಿದ್ದ ವೇಳೆ ಆಕಸ್ಮಿಕವಾಗಿ ಲಾರಿ ಜಾಕ್ ಕುಸಿದು ಬಿದ್ದು ರಿಪೇರಿಯಲ್ಲಿ ತೊಡಗಿದ್ದ ಮೆಕ್ಯಾನಿಕ್ ಒಬ್ಬರು ಕಬ್ಬಿನ ರಾಶಿಯೊಳಗೆ ಸಿಲುಕಿ ಮೃತಪಟ್ಟಿರುವ ಘಟನೆ ನಡೆದಿದೆ.
ಕೆಆರ್ಪೇಟೆ ಪಟ್ಟಣದ ಹಳೆ ಮೈಸೂರು ರಸ್ತೆಯ ನಿವಾಸಿ ಲಾರಿ ಮೆಕ್ಯಾನಿಕ್ ಸೈಯದ್ ಮುಸ್ತಫಾ ಅವರ ಪುತ್ರ ಸೈಯದ್ ಮೊಹಸಿನ್ ಮೃತಪಟ್ಟ ವ್ಯಕ್ತಿ ಎಂದು ತಿಳಿದು ಬಂದಿದೆ. ಇಂದು ಬೆಳಿಗ್ಗೆ ಉದ್ದಿನಬೊರೆ ಕಾವಲು ಗ್ರಾಮದ ರೈತರೊಬ್ಬರ ಕಬ್ಬನ್ನು ಸಾಗಿಸುತ್ತಿದ್ದ ಶ್ರವಣೂರು ಗ್ರಾಮದ ಲಾರಿಯು ಮುರಕನಹಳ್ಳಿಯಲ್ಲಿ ಕೆಟ್ಟು ನಿಂತಿತ್ತು. ಈ ವೇಳೆ ಮೆಕ್ಯಾನಿಕ್ ಮೊಹಸಿನ್ ಅವರನ್ನು ಕರೆಸಿ ರಿಪೇರಿ ಮಾಡಿಸಲಾಗುತ್ತಿತ್ತು. ಈ ಸಮಯದಲ್ಲಿ ಲಾರಿಗೆ ಕೊಟ್ಟಿದ್ದ ಜಾಕ್ ಕುಸಿದ ಪರಿಣಾಮ ಲಾರಿಯಲ್ಲಿ ತುಂಬಿದ್ದ ಕಬ್ಬು ಮಗಚಿಕೊಂಡಿದೆ. ಈ ವೇಳೆ ಲಾರಿ ರಿಪೇರಿ ಮಾಡುತ್ತಿದ್ದ ಮೆಕ್ಯಾನಿಕ್ 32 ವರ್ಷ ಪ್ರಾಯದ ಸಯೀದ್ ಮೊಹಸಿನ್ ಅವರು ಕಬ್ಬಿನ ರಾಶಿಯೊಳಗೆ ಸಿಲುಕಿದ್ದು ಮೃತಪಟ್ಟಿದ್ದಾರೆ. ಸ್ಥಳಕ್ಕೆ ಅಗ್ನಿಶಾಮಕ ಠಾಣೆ ಅಧಿಕಾರಿಗಳು 1 ಗಂಟೆಯ ಕಾರ್ಯಾಚರಣೆ ನಂತರ ಮೆಕ್ಯಾನಿಕ್ ಮೃತದೇಹವನ್ನು ಹೊರತೆಗೆದು ವಾರಸುದಾರರಿಗೆ ನೀಡಿದ್ದಾರೆ. ಘಟನೆಯ ನಂತರ ಲಾರಿ ಚಾಲಕ ಮತ್ತು ಕ್ಲೀನರ್ ಸ್ಥಳದಿಂದ ಪರಾರಿಯಾಗಿದ್ದಾರೆ. ಘಟನೆಯಿಂದಾಗಿ ಮೈಸೂರು ಕೇರ್ಪೇಟೆ ಮುಖ್ಯ ರಸ್ತೆಯಲ್ಲಿ ಸುಮಾರು ಅರ್ಧ ಗಂಟೆಗಳ ಕಾಲ ಟ್ರಾಫಿಕ್ ಜಾಮ್ ಉಂಟಾಗಿ ಸಾರ್ವಜನಿಕರಿಗೆ ತೊಂದರೆಯಾಗಿತ್ತು. ಘಟನೆ ಕುರಿತು ಕೇರ್ಪೇಟೆ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನ್ಯೂಸ್ ಸಂಗಮಕ್ಕಾಗಿ ಅಗ್ರಹಾರ ಬಚೇರಿ ಶ್ರೀನಿವಾಸ್, ಕೆಆರ್ಪೇಟೆ. ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕಿನ ತಹಶೀಲ್ದಾರ್ ಕಚೇರಿಗೆ ಬಿಜೆಪಿ ಮುಖಂಡರು ಮುತ್ತಿಗೆ ಹಾಕಿ ಕಂಪ್ಲಿ ತಾಲೂಕಿನಲ್ಲಿ ಸ್ಥಗಿತಗೊಂಡ ವೃದ್ಧಾಪ್ಯ ವೇತನ, ಅಂಗವಿಕಲ ವೇತನ, ವಿಧವೆ ಸೇರಿದಂತೆ ವಿವಿಧ ಯೋಜನೆಯ ಫಲಾನುಭವಿಗಳ ಬಾಕಿ ವೇತನ ಮಂಜೂರು ಮಾಡಬೇಕೆಂದು ಆಗ್ರಹಿಸಿದ್ದಾರೆ. ಕಂಪ್ಲಿ ತಾಲೂಕಿನಲ್ಲಿ ಸ್ಥಗಿತಗೊಂಡ ವೃದ್ಧಾಪ್ಯ ವೇತನ, ಅಂಗವಿಕಲ ವೇತನ, ವಿಧವ ಸೇರಿದಂತೆ ವಿವಿಧ ಯೋಜನೆಯ ಫಲಾನುಭವಿಗಳ ಬಾಕಿ ವೇತನವನ್ನು ಮಂಜೂರು ಮಾಡಬೇಕೆಂದು ಆಗ್ರಹಿಸಿ ಬಿಜೆಪಿ ಕಾರ್ಯಕರ್ತರು ತಹಶೀಲ್ದಾರ್ ಕಚೇರಿಯ ಶಿರಸ್ತೇದಾರ್ ರೇಖಾ ಅವರಿಗೆ ಮನವಿ ಸಲ್ಲಿಸಿದರು. ಬಿಜೆಪಿ ಎಸ್ಸಿ ಮೋರ್ಚಾ ಅಧ್ಯಕ್ಷ ಹಾಗೂ ಪುರಸಭೆ ಸದಸ್ಯ ಸಿಆರ್ ಹನುಮಂತ ಮಾತನಾಡಿ, ಸಾಮಾಜಿಕ ಭದ್ರತಾ ಯೋಜನೆಯಡಿ ಫಲಾನುಭವಿಗಳಿಗೆ ಕಳೆದ 10 ತಿಂಗಳಿಂದ ಮಾಸಾಶನ ಸಿಗದೆ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ವೃದ್ಧರಿಗೆ, ಅಂಗವಿಕಲರಿಗೆ, ವಿಧವೆಯರಿಗೆ ತಿಂಗಳ ಪಿಂಚಣಿ ಜೀವನ ಆಧಾರವಾಗಿದೆ. ಆದರೆ ಕೆಲ ತಿಂಗಳಿನಿಂದ ಪಿಂಚಣಿ ಬಾರದೇ ಇರುವುದರಿಂದ ಬಹಳಷ್ಟು ತೊಂದರೆಯಾಗಿದೆ. ಆದ್ದರಿಂದ ಈ ಕೂಡಲೇ ಸರ್ಕಾರ ಪಿಂಚಣಿದಾರರಿಗೆ ಬಾಕಿ ವೇತನ ನೀಡಬೇಕೆಂದು ಒತ್ತಾಯಿಸಿದರು. ಕಾರ್ಯಕ್ರಮದಲ್ಲಿ ಬಿಜೆಪಿ ಮಂಡಲ ಅಧ್ಯಕ್ಷ ಅಳ್ಳಳ್ಳಿ ವೀರೇಶ್, ಪ್ರಧಾನ ಕಾರ್ಯದರ್ಶಿ ಜಿ ಸುಧಾಕರ, ನಗರ ಘಟಕ ಪ್ರಧಾನ ಕಾರ್ಯದರ್ಶಿ ಸಪ್ಪರದ ರಘು, ಪುರಸಭೆ ಸದಸ್ಯರಾದ ಸಿಆರ್ ಹನುಮಂತ, ಟಿ ಸುದರ್ಶನ ರೆಡ್ಡಿ, ರಾಮಾಂಜನೇಯ, ಮುಖಂಡರಾದ ಕಡೆಮನೆ ಪಂಪಾವತಿ, ಹೂವಣ್ಣ, ವೆಂಕಟೇಶ್, ಭರಮಕ್ಕನವರು, ಶ್ರೀಧರ ಶೆಟ್ಟಿ, ಜಿಲ್ಲಾ ಬಿಜೆಪಿ ರೈತ ಮೋರ್ಚಾ ಉಪಾಧ್ಯಕ್ಷ ಚಂದ್ರಕಾಂತ ರೆಡ್ಡಿ, ಶಶಿಧರ ಗೌಡ, ಮರಣ್ಣ, ನಾಗೇಂದ್ರ ಬಿ ದೇವೇಂದ್ರ, ವೆಂಕಟೇಶ್, ಕೃಷ್ಣನಾಯಕ್, ರವಿಚಂದ್ರ, ಟಿಎಸ್ ರೆಡ್ಡಿ, ಬಿಕೆ ವಿರೂಪಾಕ್ಷಿ, ಸತ್ಯ, ಸೂರಿ, ಬುಬ್ಬಿಕುಮಾರ್, ಗಂಗಣ್ಣ ಸೇರಿ ಅನೇಕರು ಇದ್ದರು. ನಮ್ಮ ಪಕ್ಷದ ವತಿಯಿಂದ ನಮ್ಮ ಸರ್ಕಾರ ಇರೋದ್ರಿಂದ ನಾವು ಸಂಬಂಧಪಟ್ಟ ಮಂತ್ರಿಗಳ ಹತ್ರ ನಾವು ಅಧ್ಯಕ್ಷರು ಮತ್ತು ನಮ್ಮೆಲ್ಲ ಕಾರ್ಯಕರ್ತರು, ನಾವು ಪುರಸಭೆ ಸದಸ್ಯರು ಎಲ್ಲರೂ ಹೋಗಿ ಭೇಟಿ ಆಗ್ತೀವಿ. ಇದು ನಮ್ಮ ಮಾಹಿತಿ ಪ್ರಕಾರ ಇದು ಏನೋ ಆಫೀಸ್ ಲೆವೆಲ್ಗೆ ಇದೆಲ್ಲ ಸ್ಟಾಪ್ ಆಗಿದೆ, ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದೆ ಅಂತಂದು ಹೇಳ್ತಿದ್ದಾರೆ. 8-9 ತಿಂಗಳಿಂದ ಜನಗಳಿಗೆ ಸಂಬಳ ಇಲ್ಲ, ಭಾಳ ಕಷ್ಟ ಆಗಿದೆ. ದಯಮಾಡಿ ಮೇಡಮ್ ಅವರಿಗೆ ನಾವು ಕಂತೀವಿ, ನೀವು ನಮ್ಮ ಮನವಿನ ಸ್ವೀಕರಿಸಿ ಯಾವ ಇಲಾಖೆಯಲ್ಲಿ ಇದು ಸ್ವಲ್ಪ ಸ್ಥಗಿತಗೊಂಡಿದೆ, ಆದಷ್ಟು ಬೇಗ ಸಂಬಳ ಬರಬೇಕು, ನಮ್ಮನ್ನೆಲ್ಲ ಉಳಿಸ್ಬೇಕು. ಯಾಕಂದರೆ ನ್ಯೂಸ್ ಸಂಗಮಕ್ಕಾಗಿ ರವಿ ಮಣ್ಣೂರ್, ಕಂಪ್ಲಿ, ಬಳ್ಳಾರಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ನಗರದ ನಗರೇಶ್ವರ ಕಲ್ಯಾಣ ಮಂಟಪದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಗುರುವಂದನೆ ಹಾಗೂ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ದೇವನಹಳ್ಳಿ ನಗರದ ನಗರೇಶ್ವರ ಕಲ್ಯಾಣ ಮಂಟಪದಲ್ಲಿ ದೇವನಹಳ್ಳಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಗುರುವಂದನೆ ಮತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ದೇವನಹಳ್ಳಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಆರ್.ಕೆ. ನಂಜೇಗೌಡ ಮಾತನಾಡಿ, ಹಲವಾರು ವಿದ್ಯಾರ್ಥಿಗಳು ಭಾರತವನ್ನು ಪ್ರತಿನಿಧಿಸಿದ್ದಾರೆ. ಅದೇ ರೀತಿಯಲ್ಲಿ ಪ್ರತಿ ವಿದ್ಯಾರ್ಥಿ ತಾಲೂಕು, ಜಿಲ್ಲೆ ಹಾಗೂ ರಾಜ್ಯ ಮಟ್ಟದಲ್ಲಿ ಹೆಸರು ಮಾಡುವಂತಾಗಬೇಕು. ಪ್ರತಿಯೊಬ್ಬರ ಗುರಿಯೂ ಒಂದೊಂದು ರೀತಿಯಲ್ಲಿರುತ್ತದೆ. ವಿದ್ಯಾರ್ಥಿಗಳು ಏನು ಓದಿ ಮುಂದುವರಿಯುತ್ತಾರೆಯೋ ಅದಕ್ಕೆ ಶಿಕ್ಷಕರ ತ್ಯಾಗ ಹೆಚ್ಚಾಗಿರುತ್ತದೆ ಎಂದರು. ಅಖಿಲ ಕರ್ನಾಟಕ ಜನಜಾಗೃತಿ ಸಂಘದ ಬೆಂಗಳೂರು ನಗರ ಮತ್ತು ಗ್ರಾಮಾಂತರ ಜಿಲ್ಲಾಧ್ಯಕ್ಷ ಬಿಕೆ ನಾರಾಯಣಸ್ವಾಮಿ ಮಾತನಾಡಿ, ಕನ್ನಡ ಸಾಹಿತ್ಯ ಪರಿಷತ್ 105 ವರ್ಷಗಳ ಇತಿಹಾಸವಿದೆ. 1915ರಿಂದ ಇದುವರೆಗೆ ನಡೆದುಕೊಂಡು ಬಂದಿದೆ. ಸರ್ ಎಂ ವಿಶ್ವೇಶ್ವರಯ್ಯನವರು ಇದರ ರೂವಾರಿಗಳು. ಇದರ ಘನ ಅಧ್ಯಕ್ಷತೆಯನ್ನು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಇಂತಹ ಸಂಸ್ಥೆಯನ್ನು ಹುಟ್ಟುಹಾಕಿರುವ ಮಹನೀಯರನ್ನು ನೆನೆಯುವ ದಿನವಾಗಿದೆ. ಕನ್ನಡ ಸಾಹಿತ್ಯ ಪರಿಷತ್ನ ಮೊದಲ ಅಧ್ಯಕ್ಷರು ಸೇರಿದಂತೆ ಹಲವಾರು ಅಧ್ಯಕ್ಷರು ಸೇವೆ ಸಲ್ಲಿಸುತ್ತಾ ಬಂದಿದ್ದಾರೆ. ಒಂದು ಪುಸ್ತಕ 1000 ಜನಕ್ಕೆ ಸಮಾನವಾಗಿದೆ. ತಮ್ಮ ಜೀವನ ಬದಲಾಗಬೇಕಾದರೆ ಪುಸ್ತಕವನ್ನು ಓದಬೇಕೆಂದು ಕರೆ ನೀಡಿದರು. ತಾಲೂಕಿನ ವಿವಿಧ ಶಾಲೆಗಳ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು. ಇದೇ ವೇಳೆ ಕನ್ನಡ ಸಾಹಿತ್ಯ ಪರಿಷತ್ ಗೌರವ ಅಧ್ಯಕ್ಷ ಬಿ ಪಿಳ್ಳರಾಜು, ಟೌನಿನ ಉಪಾಧ್ಯಕ್ಷ ರಾಮಾಂಜಿನಪ್ಪ, ತಾಲೂಕು ಕಲಾವಿದರ ಸಂಘದ ಅಧ್ಯಕ್ಷ ಮೋಹನ್ ಬಾಬು, ವಕೀಲರ ಸಂಘದ ಉಪಾಧ್ಯಕ್ಷ ಅಮರ್, ಹೋಬಳಿ ಅಧ್ಯಕ್ಷ ಚಂದ್ರೇಗೌಡ, ಸಾರ್ವಜನಿಕ ಶಿಕ್ಷಣ ಇಲಾಖೆ ಜಿಲ್ಲಾ ಉಪನಿರ್ದೇಶಕ ಗಂಗಮಾರೇಗೌಡ, ಬಿಇಒ ಅಶ್ವಥ್ ನಾರಾಯಣ್,
ನಾರಾಯಣ ಪಿಯು ಕಾಲೇಜ್ ಪ್ರಾಂಶುಪಾಲರಾದ ಲೀಲಾಮಣಿ, ಮುಖಂಡ ಮನಗೊಂಡನಹಳ್ಳಿ ಜಗದೀಶ್, ಶಿಕ್ಷಕರಾದ ಪುಟ್ಟಸ್ವಾಮಿ, ಕೆಡಿಪಿ ಸದಸ್ಯ ಗೋವಿಂದರಾಜು, ಕನ್ನಡ ಸಾಹಿತ್ಯ ಪರಿಷತ್ನ ಪದಾಧಿಕಾರಿಗಳು, ಮಹಿಳಾ ಪದಾಧಿಕಾರಿಗಳು ಇದ್ದರು. ಕನ್ನಡ ಸಾಹಿತ್ಯ ಪರಿಷತ್ 105 ವರ್ಷಗಳ ಅವರು 105 ವರ್ಷಗಳಾಗಿವೆ. ಅಂದ್ರೆ 1915. ಇದರ ರೂವಾರಿಗಳು ಸರ್ ವಿಶ್ವೇಶ್ವರಯ್ಯನವರು. ಇದರ ರೂವಾರಿಗಳು 1915ನೇ ಇಸ್ವಿಯಲ್ಲಿ ಇದರ ಘನಾಧ್ಯಕ್ಷತೆ ವಹಿಸಿದವರು ನಮ್ಮ ನಾಗಮಣಿ ಕೃಷ್ಣರಾಯರು. ನೋಡಿ, ನಮ್ಮ ವಿಶ್ವೇಶ್ವರಯ್ಯನವರು ಮುಂದಿನ ಪೀಳಿಗೆಗೆ ಕೊಡುಗೆಯಾಗಿ ಕೊಡಬೇಕು, ಸಾಹಿತ್ಯವನ್ನು ಉಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಸಂಸ್ಥೆಯನ್ನು ಉಂಟಾಗಿದೆ. ಪಡೆದಿದ್ದಾರೆ. ಮನೆಯಲ್ಲಿ, ಗ್ರಾಮದಲ್ಲಿ, ತಾಲೂಕಲ್ಲಿ, ಜಿಲ್ಲೆಯಲ್ಲಿ ಕರ್ನಾಟಕ ಮಾದರಿಯಾಗಿ ಅವರು ಒಳ್ಳೆ ಒಂದು ಏನು ಮಾರ್ಕ್ಸನ್ನು ಪಡೆದಿದ್ದಾರೆ. ಅವರಿಗೆ ದೇವರು ಆಯುಷ್ಯ ಆರೋಗ್ಯ ಐಶ್ವರ್ಯ ಕೊಡಲಿ. ನ್ಯೂಸ್ ಸಂಗಮಕ್ಕಾಗಿ ಹರ್ಷ ಪಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಮಳವಳ್ಳಿ ತಾಲೂಕು ಧನಗೂರು ಗ್ರಾಮ ಪಂಚಾಯಿತಿ ಮುಂಭಾಗ ಗ್ರಾಮಸ್ಥರು ಹಾಗೂ ಕಾಂಗ್ರೆಸ್ ಪಕ್ಷದ ವತಿಯಿಂದ ಧನಗೂರು ಗ್ರಾಮ ಪಂಚಾಯಿತಿಯಲ್ಲಿ ನೂತನವಾಗಿ ನಿರ್ಮಿಸಿರುವ ರಾಜೀವ್ ಗಾಂಧಿ ಸೇವಾ ಕೇಂದ್ರ ಸಾರ್ವಜನಿಕ ಉಪಯೋಗಕ್ಕೆ ಬರುತ್ತಿಲ್ಲವೆಂದು ಪ್ರತಿಭಟನೆ ನಡೆಸಿದರು. ಧನಗೂರು ಗ್ರಾಮ ಪಂಚಾಯಿತಿಯಲ್ಲಿ ನೂತನ ನಿರ್ಮಿಸಿರುವ ರಾಜೀವ್ ಗಾಂಧಿ ಸೇವಾ ಕೇಂದ್ರದಲ್ಲಿ ಸಾರ್ವಜನಿಕ ಉಪಯೋಗಕ್ಕೆ ಉಪಯೋಗಿಸುವುದಿಲ್ಲದಿರುವುದನ್ನು ಖಂಡಿಸಿ ಧನಗೂರು ಗ್ರಾಮಸ್ಥರು ಹಾಗೂ ಕಾಂಗ್ರೆಸ್ ಪಕ್ಷದ ವತಿಯಿಂದ ಮಳವಳ್ಳಿ ತಾಲೂಕು ಧನಗೂರು ಗ್ರಾಮ ಪಂಚಾಯಿತಿ ಎದುರು ಪ್ರತಿಭಟನೆ ನಡೆಸಲಾಯಿತು. ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಸಾದಿಕ್ ಪಾಷಾ ನೇತೃತ್ವದಲ್ಲಿ ಶಾಸಕ ಡಾಕ್ಟರ್ ಕೆ ಅನ್ನದಾನಿ ವಿರುದ್ಧ ಘೋಷಣೆ ಕೂಗಿದರು. ಪ್ರತಿಭಟನೆಯಲ್ಲಿ ತಾಲೂಕು ಪಂಚಾಯಿತಿ ಅಧ್ಯಕ್ಷ ಪುಟ್ಟಸ್ವಾಮಿ ಮಾತನಾಡಿ, ಗ್ರಾಮ ಪಂಚಾಯಿತಿಯಲ್ಲಿ ಶಿಷ್ಟಾಚಾರವನ್ನು ಸರಿಪಾಲಿಸಿ ಉದ್ಘಾಟಿಸಿದ್ದರೂ ಮತ್ತೆ ಉದ್ಘಾಟನೆ ಮಾಡುವ ಹುನ್ನಾರ ನಡೆಸುತ್ತಿದ್ದಾರೆಂದು ಆರೋಪಿಸಿದರು. ಇನ್ನು ಶಾಸಕರು ಶಿಷ್ಟಾಚಾರವನ್ನು ಸರಿಯಾಗಿ ಪಾಲಿಸುತ್ತಿಲ್ಲ. ಇದಕ್ಕೆ ಉದಾಹರಣೆ, ಇಂದು ಅಂಗನವಾಡಿ ಕಟ್ಟಡದ ಉದ್ಘಾಟನೆ ಕಾರ್ಯಕ್ರಮಗಳಿಗೆ ತಾಲೂಕು ಪಂಚಾಯಿತಿ ಅಧ್ಯಕ್ಷರಾದ ನನ್ನನ್ನಾಗಲಿ ಈ ಭಾಗದ ತಾಲೂಕು ಪಂಚಾಯಿತಿ ಸದಸ್ಯರನ್ನಾಗಲಿ ಆಹ್ವಾನಿಸಲಿಲ್ಲ. ಅದರ ಬಗ್ಗೆ ಬೇಸರ ವ್ಯಕ್ತಪಡಿಸಿದರು. ಇನ್ನು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಸಾದಿಕ್ ಪಾಷಾ ಮಾತನಾಡಿ, ನಾನು ಉಪಾಧ್ಯಕ್ಷ ಕಾಲದಲ್ಲಿ ಸಂಸದೆ ಸುಮಲತಾ ಅವರು ಕಾರ್ಯಕ್ರಮದ ದಿನಾಂಕ ನಿಗದಿಪಡಿಸಿದ ದಿನಾಂಕದಂದು ಉದ್ಘಾಟಿಸಲು ಶಿಷ್ಟಾಚಾರದ ಮೂಲಕ ಶಾಸಕರನ್ನು ಆಹ್ವಾನಿಸಿದ್ದೆವು. ಆದರೆ ಅಂದೇ ಸಂಸದೆಯವರಿಗೆ ಕೋವಿಡ್ ಆಗಿದ್ದು ನೀವೇ ಮಾಡಿ ಎಂದು ಹೇಳಿದ್ದರು. ಈ ಹಿನ್ನೆಲೆಯಲ್ಲಿ ಉದ್ಘಾಟನೆ ಮಾಡಲಾಯಿತು. ಅಂತೆಯೇ ಕಚೇರಿ ಪ್ರಾರಂಭವಾಗಿ ಸಿಬ್ಬಂದಿಗಳು ನಿನ್ನೆಯವರೆಗೂ ಕಾರ್ಯನಿರ್ವಹಿಸುತ್ತಿದ್ದರು. ಈಗ ಏಕಾಏಕಿ ಬೀಗ ಹಾಕಿ ಹಳೆಯ ಕಚೇರಿಯಲ್ಲಿ ಕೆಲಸ ನಿರ್ವಹಿಸುತ್ತಿದ್ದಾರೆ. ಈ ಕೂಡಲೇ ಹೊಸ ಕಟ್ಟಡದಲ್ಲಿ ಕೆಲಸ ನಿರ್ವಹಿಸಬೇಕು. ಇಲ್ಲದಿದ್ದರೆ ತಾಲೂಕು ಪಂಚಾಯಿತಿ ತದನಂತರ ಜಿಲ್ಲಾ ಪಂಚಾಯಿತಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಇದೇ ವೇಳೆ ಹಳೆಯ ಕಚೇರಿಗೂ ಬೀಗ ಜಡಿಯಲು ಪ್ರತಿಭಟನಾಕಾರರು ಯತ್ನಿಸಿದರು. ಪ್ರತಿಭಟನೆಯಲ್ಲಿ ತಾಲೂಕು ಪಂಚಾಯಿತಿ ಉಪಾಧ್ಯಕ್ಷ ಮಾಧು, ತಾಲೂಕು ಪಂಚಾಯಿತಿ ಸದಸ್ಯರಾದ ವಿಶ್ವಾಸ್, ನಾಗೇಶ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳಾದ ಸುಂದರಾಜ್, ದೇವರಾಜು, ಉಪಾಧ್ಯಕ್ಷ ಶಿವಕುಮಾರ್, ದೊಡ್ಡಸ್ವಾಮಿ ಸೇರಿದಂತೆ ಮತ್ತಿತರರು ಇದ್ದರು. ಈಗ ಇದು ಮಾಡಿದ್ದೀವಿ. ಇವತ್ತು ನಮ್ಮ ಊರಿನ ಜನಗಳಿಗೆ, ನಮ್ಮ ಊರಿನ ಎಲ್ಲರಿಗೂ ಅನ್ಯಾಯ ಆಗೋದು ಬೇಕಾಗಿಲ್ಲ. ಇದು ಯಾವ ರೀತಿ ಉದ್ಘಾಟನೆ ಆಯಿತೋ, ಯಾವ ರೀತಿ ಕೆಲಸ ಕಾರ್ಯ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಈ ಶಿಷ್ಟಾಚಾರನೇ ಆಗಲಿ ಅಥವಾ ಪಾಲನೆ ಮಾಡಲಿಲ್ಲ ಅಂತ ಆಗಲಿ, ಅದು ಉದ್ಘಾಟನೆ ಅಧ್ಯಕ್ಷತೆ ಅವರದೇ ಇರೋದ್ರಿಂದ ಅವ್ರನ್ನ ಶಿಲಾನ್ಯಾಸದಲ್ಲಿ ಕಲ್ಪನೆ ಆಗಲಿ ಅಥವಾ ಯಾರೇ ನೇಮ ಆಗಲಿ ಪ್ರೋಟೋಕಾಲ್ ಪ್ರಕಾರ ಏನು ಮಾಡಬೇಕಿತ್ತು ಅಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಿದ್ದಂಥ ಮತ್ತು ಉಪಾಧ್ಯಕ್ಷರು ಎಲ್ಲ ಸೇರಿ ಪಾಲನೆ ಮಾಡಿದ್ದಾರೆ. ಈಗ ಕಾರ್ಯನಿರ್ವಹಣಾಧಿಕಾರಿಯಾದ ನ್ಯೂಸ್ ಸಂಗಮಕ್ಕಾಗಿ ಎನ್ ಲೋಕೇಶ್, ಮಳವಳ್ಳಿ. ತುಮಕೂರು ಜಿಲ್ಲೆ ಪಾವಗಡ ಪಟ್ಟಣದ ಎಪಿಎಂಸಿ ಆವರಣದಲ್ಲಿ ಕರ್ನಾಟಕ ಮೀಸಲಾತಿ ಸಂರಕ್ಷಣಾ ಒಕ್ಕೂಟದ ತಾಲೂಕು ಘಟಕ ರಚನೆ ಮಾಡಲಾಯಿತು. ಪಾವಗಡ ಪಟ್ಟಣ ಎಪಿಎಂಸಿ ಆವರಣದಲ್ಲಿ ಕರ್ನಾಟಕ ಮೀಸಲಾತಿ ಸಂರಕ್ಷಣಾ ಒಕ್ಕೂಟ ತಾಲೂಕು ಘಟಕ ರಚನೆ ಮಾಡಲಾಯಿತು. ಕೊರಮ, ಕೊರಚ, ಬೋವಿ, ಲಂಬಾಣಿ ಸಮುದಾಯಗಳ ಒಮ್ಮತ ಅಭಿಪ್ರಾಯದೊಂದಿಗೆ ಈ ಒಕ್ಕೂಟ ನಿರ್ಮಿಸಲಾಯಿತು. ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದ ಜನರ ಸ್ಥಿತಿಗತಿ ಅರಿಯಲು ನೇಮಕಗೊಂಡಿದ್ದ ನ್ಯಾಯಮೂರ್ತಿ ಎಜೆ ಸದಾಶಿವ ನೇತೃತ್ವದ ಏಕಸದಸ್ಯ ಆಯೋಗ ರಾಜ್ಯ ಸರ್ಕಾರಕ್ಕೆ ನೀಡಿದ ವರದಿ ಅವೈಜ್ಞಾನಿಕವಾಗಿದೆ.
ಈ ವರದಿ ಭಾರತದ ಸಂವಿಧಾನದ ಆಶಯಗಳಿಗೆ ವಿರುದ್ಧವಾಗಿದ್ದು, ಆರ್ಥಿಕ, ಸಾಮಾಜಿಕವಾಗಿ ಹಿಂದುಳಿದ ಗುಡ್ಡಗಾಡು ಪ್ರದೇಶಗಳಲ್ಲಿ ಅನಾಗರಿಕರಂತೆ ಸರ್ಕಾರಿ ಸೌಲಭ್ಯಗಳಿಂದ ವಂಚಿತರಾಗಿ ಜೀವನ ನಡೆಸುವ ಚಿಕ್ಕಪುಟ್ಟ ಸಮಾಜಗಳ ಹಿತಕ್ಕೆ ಮಾರಕವಾಗಿದೆ ಎಂದಿದ್ದಾರೆ. ಇದೇ ಸಂದರ್ಭದಲ್ಲಿ ಆಯ್ಕೆಯಾದ ಪದಾಧಿಕಾರಿಗಳು, ಸದಸ್ಯರು ಹಾಗೂ ಮುಂತಾದವರು ಉಪಸ್ಥಿತರಿದ್ದರು. ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಹಿಂದುಳಿದರೆ ಅಂತಕ್ಕಂಥ ಉದ್ದೇಶದಿಂದ ಮಾತ್ರ ಸೇರಿಸಿರ್ತಕ್ಕಂಥದ್ದು, ಯಾವುದೇ ರೀತಿಯಾಗಿರ್ತಕ್ಕಂಥ ಬೇರೆ ಒಂದು ಇದನ್ನ ಇಟ್ಕೊಂಡು ಸೇರಿಸಿಲ್ಲ. ಈಗ ನಮ್ಮ ಡಾಕ್ಟರ್ ಅಂಬೇಡ್ಕರ್ ಸಂವಿಧಾನ ಬರೆದಿದ್ದು ಯಾರಿಗೋಸ್ಕರ? ಕೆಲ ಹಂತದಲ್ಲಿರೋಂಥವ್ರಿಗೋಸ್ಕರ, ರಾಜಕೀಯದವರಾಗಿ. ನ್ಯೂಸ್ ಸಂಗಮಕ್ಕಾಗಿ ಅನಿಲ್ ಯಾದವ್, ಪಾವಗಡ, ತುಮಕೂರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದ ಶ್ರೀ ಚೌಡೇಶ್ವರಿ ದೇವಾಲಯದ ಆವರಣದಲ್ಲಿ ದೇವಾಲಯ ಅಭಿವೃದ್ಧಿ ಸಮಿತಿ ವತಿಯಿಂದ ಗೋಷ್ಠಿ ನಡೆಸಿ ನವರಾತ್ರಿ ಉತ್ಸವ ಬಗ್ಗೆ ಮಾಹಿತಿ ನೀಡಿದರು. ದೇವನಹಳ್ಳಿ ಪಟ್ಟಣದ ಹಳೆ ತಾಲೂಕು ಕಚೇರಿ ರಸ್ತೆಯಲ್ಲಿನ ಸರ್ವಶಕ್ತಾತ್ಮಕ ಶ್ರೀ ಚೌಡೇಶ್ವರಿ ದೇವಾಲಯದ ಆವರಣದಲ್ಲಿ ನವರಾತ್ರಿ ಉತ್ಸವದ ಅಂಗವಾಗಿ ದೇವಾಲಯ ಅಭಿವೃದ್ಧಿ ಸಮಿತಿ ವತಿಯಿಂದ ಪತ್ರಿಕಾಗೋಷ್ಠಿ ನಡೆಸಿದ್ರು. ಇತಿಹಾಸ ಹೊಂದಿರುವ ದೇವನಹಳ್ಳಿ ನಗರ ದೇವತೆಯಾದ ಶ್ರೀ ಚೌಡೇಶ್ವರಿ ಅಮ್ಮನವರಿಗೆ ಶರನವರಾತ್ರಿ ಪೂಜಾ ಮಹೋತ್ಸವವು ಇದೇ ತಿಂಗಳ 17 ಶನಿವಾರದಿಂದ 26 ಸೋಮವಾರದವರೆಗೆ ವಿವಿಧ ಪೂಜಾ ಮಹೋತ್ಸವದ ಬಗ್ಗೆ ದೇವಾಲಯ ಅಭಿವೃದ್ಧಿ ಸಮಿತಿ ವತಿಯಿಂದ ಪತ್ರಿಕಾಗೋಷ್ಠಿ ನಡೆಸಿದರು. ಲೋಕಕ್ಕೆ ಬಂದಿರುವ ಮಹಾಮಾರಿ ಕೊರೋನಾ ಸಂಕಷ್ಟ ನಿವಾರಣೆಯಾಗಲು ದೇವಿಯನ್ನು ಮೊದಲು ಪ್ರಾರ್ಥಿಸಿ ಪ್ರತಿ ವರ್ಷದಂತೆ ನಡೆಯುವ ಪೂಜೆ ವಿಧಿವಿಧಾನದಲ್ಲಿ ಯಾವುದೇ ಬದಲಾವಣೆ ಇಲ್ಲ. ದೇವಿ ಪ್ರಸಿದ್ಧಿ ಹೊಂದಿರುವುದರಿಂದ ಬಹುತೇಕ ಊರುಗಳಿಂದ ಭಕ್ತರು ಆಗಮಿಸುವುದರಿಂದ ಯಾವುದೇ ತೊಂದರೆಯಾಗದ ರೀತಿಯಲ್ಲಿ ಮುಂಜಾಗ್ರತಾ ಕ್ರಮಗಳನ್ನು ವಹಿಸಿದ್ದು 10 ದಿನಗಳು ವಿಶೇಷ ಅಲಂಕಾರ ಪೂಜೆ ನಡೆಯುತ್ತಿದೆ ಎಂದು ಶ್ರೀ ಚೌಡೇಶ್ವರಿ ದೇವಾಲಯ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷ SLN ಅಶ್ವತ್ಥನಾರಾಯಣ್ ತಿಳಿಸಿದರು. ಕಳೆದ 8 ವರ್ಷಗಳಿಂದ ಅಮ್ಮನವರ ಸೇವೆ ನಿರಂತರ ಸಾಗುತ್ತಿದ್ದು, ನವರಾತ್ರಿ ಉತ್ಸವದಲ್ಲಿ ಪ್ರತಿದಿನ ಭಕ್ತಾದಿಗಳು ಸಂಖ್ಯೆ ಹೆಚ್ಚು ಸೇರುವುದರಿಂದ ಕೋವಿಡ್ ಇರುವ ಕಾರಣ ದೇವಾಲಯವನ್ನು ಪ್ರತಿದಿನ ಸ್ಯಾನಿಟೈಸ್ ಮಾಡಲಾಗುತ್ತದೆ. ನಿಯಂತ್ರಣಕ್ಕೆ ಬೇಕಾದ ಎಲ್ಲ ಮುಂಜಾಗ್ರತಾ ಕ್ರಮದ ಬಗ್ಗೆ ಭಕ್ತಾದಿಗಳಿಗೆ ತಿಳಿಸಲಿದ್ದು, ಪ್ರತಿ ವರ್ಷದಂತೆ ಈ ವರ್ಷವೂ ಒಂದು ವಿಶೇಷ ಎಂದರೆ ಚಿನ್ನ ಲೇಪಿತ ಉತ್ಸವ ಮೂರ್ತಿಯನ್ನು ಶನಿವಾರ 10 ಗಂಟೆಗೆ ಪಟ್ಟಣಕ್ಕೆ ಕೂರಿಸಿ ನಂತರ ನವರಾತ್ರಿ ಮುಕ್ತಾಯವಾಗುವವರೆಗೂ ದೇವಿಗೆ ವಿಶೇಷ ಅಲಂಕಾರ ಪೂಜೆ ನಡೆಯುತ್ತದೆ. ಕೊನೆಯ ದಿನ ಅಮ್ಮನವರ ಉಯ್ಯಾಲೋತ್ಸವ ಮೆರವಣಿಗೆ ಮಾಡಲಾಗುತ್ತದೆ ಎಂದು ದೇವಾಲಯ ಅಭಿವೃದ್ಧಿ ಸಮಿತಿ ಸಂಚಾಲಕ ಗಂಗಾಧರ್ ತಿಳಿಸಿದರು. ಶ್ರೀ ಚೌಡೇಶ್ವರಿ ದೇವಾಲಯ ಅಭಿವೃದ್ಧಿ ಸಮಿತಿಯ ಟ್ರಸ್ಟಿ ಮುನಿರಾಜ್, ಗೋಪಾಲ್, ಬಸವರಾಜು, ಹನುಮಂತಪ್ಪ, ಪಾಪಣ್ಣ, ದೇವನಹಳ್ಳಿ ಲಯನ್ಸ್ ಅಧ್ಯಕ್ಷ ಮಂಜುನಾಥ್, ಮಾಜಿ ಅಧ್ಯಕ್ಷ ಶ್ರೀರಾಮಯ್ಯ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಧಿಕಾರಿ ವಿಶ್ವನಾಥ್ ಮತ್ತಿತರರು ಹಾಜರಿದ್ದರು. ಸರ್ವಶಕ್ತಾತ್ಮಕ ಚೌಡೇಶ್ವರಿ ಅಮ್ಮನವರ ಸನ್ನಿಧಾನದಲ್ಲಿ 2012ರಲ್ಲಿ 2012ರಲ್ಲಿ ಪ್ರಾರಂಭ ಆಗಿರ್ತಕ್ಕಂಥ ಒಂದು ತಾಯಿ ಚೌಡೇಶ್ವರಿ ತಾಯಿ ಪ್ರತಿಷ್ಠಾಪನೆ ನಿರಂತರವಾಗಿ ಎಲ್ಲ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಬರ್ತಾ ಇದ್ದಾವೆ. ಅದೇ ರೀತಿಯಾಗಿ ಈ ಸಾರಿ ಕೊರೋನಾ ಕಾರಣ ಇರೋದರಿಂದ ದೇವಸ್ಥಾನದಲ್ಲಿ ಕೂಡ ಸ್ಯಾನಿಟೈಸರ್ನ ವ್ಯವಸ್ಥೆ ಮಾಡಿದ್ದೇವೆ. ಮತ್ತು ಮಾಸ್ಕನ್ನು ಹಾಕ್ಕೊಂಡು ಬರಲಿಕ್ಕೆ ಎಲ್ಲರಿಗೂ ಕೂಡ ಕೋರಿಕೆಯನ್ನು ಸಲ್ಲಿಸಿದ್ದೇವೆ. ಮತ್ತು ಡಿಸ್ಟೆನ್ಸನ್ನು ಮೇಂಟೈನ್ ಮಾಡಲಿಕ್ಕೂ ಕೂಡ ಕೋರಿಕೆಯನ್ನು ಸಲ್ಲಿಸಿದ್ದೇವೆ. ಏಕೆಂದರೆ ಸಹಸ್ರಾರು ಭಕ್ತರು ಪ್ರತಿ ವರ್ಷವೂ ಆಗಮಿಸಿ ಈ ಬಾರಿ ಕೊರೋನಾ ಇರೋದರಿಂದ ಆದಷ್ಟು ಸ್ಯಾನಿಟೈಸರ್ಗೆ ಗಮನ ಕೊಡ್ತೀವಿ. ಮತ್ತು ಅಂತರ ಕಾಯ್ದುಕೊಳ್ಳೋದಕ್ಕೆ ಪ್ರತಿಯೊಬ್ಬರಿಗೂ ಹೇಳ್ತೀವಿ. ಅಂತರ ಕಾಯ್ದುಕೊಳ್ಳೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಅಂತರ ಇರಲೇಬೇಕು. ಆದರೆ ಪೂಜೆಗಳಲ್ಲಿ ವ್ಯತ್ಯಾಸ ಇಲ್ಲ. ಈ ವರ್ಷ ಅದಕ್ಕೆ ಪೂಜೆ ಈ ಸಾರಿನೂ ಅದೇ ಪೂಜೆಗಳು ನಡೀತಾ ಇರುತ್ತೆ. ಅದ್ದೂರಿಯಾಗಿಲ್ಲ, ಬಟ್ ದೇವ್ರಿಗೆ ಮಾತ್ರ ಅದೇ ಅಲಂಕಾರ ಇರುತ್ತೆ. ಪ್ರಸಾದ. ನ್ಯೂಸ್ ಸಂಗಮಕ್ಕಾಗಿ ಹರ್ಷ ಪಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಕೆಆರ್ಪೇಟೆ ಪಟ್ಟಣದ ಯಶಸ್ವಿನಿ ಸಮುದಾಯ ಭವನದಲ್ಲಿ ಬಿಜೆಪಿ ಕಾರ್ಯಕಾರಿಣಿ ಸಭೆ ನಡೆಯಿತು. ಮಂಡ್ಯ ಮತ್ತು ಹಾಸನ ಜಿಲ್ಲೆಗಳಲ್ಲಿ ನಮ್ಮ ಬಿಜೆಪಿ ಪಕ್ಷವು ಶಕ್ತಿಯುತವಾಗಿ ಬೆಳೆಯುತ್ತಿದೆ. ಈಗಾಗಲೇ 2 ಜಿಲ್ಲೆಗಳಲ್ಲಿ ನಮ್ಮ ಬಿಜೆಪಿಯು ತಲಾ ಒಂದೊಂದು ಕ್ಷೇತ್ರವನ್ನು ಗೆಲ್ಲುವ ಮೂಲಕ ಖಾತೆ ತೆರೆದು ಈ ಮೂಲಕ ಮಂಡ್ಯ, ಹಾಸನದಲ್ಲಿ ಬಿಜೆಪಿ ಎಲ್ಲಿದೆ ಎನ್ನುತ್ತಿದ್ದವರಿಗೆ ಸೂಕ್ತ ಉತ್ತರ ನೀಡಲಾಗಿದೆ. ಮುಂಬರುವ ದಿನಗಳಲ್ಲಿ 2 ಜಿಲ್ಲೆಗಳಲ್ಲಿ ಕನಿಷ್ಠ ತಲಾ 4 ಸ್ಥಾನಗಳನ್ನು ಬಿಜೆಪಿ ಪಕ್ಷದ ಶಾಸಕರು ಆಯ್ಕೆಯಾಗಲಿದ್ದಾರೆಂದು ಮಾಜಿ ಸಚಿವರು ಹಾಗೂ ಮಂಡ್ಯ ಜಿಲ್ಲಾ ಬಿಜೆಪಿ ಪ್ರಭಾರಿಗಳಾದ ಎ ಮಂಜು ಅವರು ವಿಶ್ವಾಸ ವ್ಯಕ್ತಪಡಿಸಿದರು. ಕೆಆರ್ಪೇಟೆ ಪಟ್ಟಣದ ಯಶಸ್ವಿನಿ ಸಮುದಾಯ ಭವನದಲ್ಲಿ ನಡೆದ ತಾಲೂಕು ಬಿಜೆಪಿ ಕಾರ್ಯಕಾರಿಣಿ ಸಭೆಯ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿ, ಹಳೆ ಮೈಸೂರು ಪ್ರಾಂತ್ಯದಲ್ಲಿಯೂ ಬಿಜೆಪಿ ಪಕ್ಷವು ಉತ್ತಮ ಸಂಘಟನೆಗೊಳ್ಳುತ್ತಿದ್ದು, ಪಕ್ಷದ ಕಾರ್ಯಕರ್ತರು ಬೂತ್ ಮಟ್ಟದಲ್ಲಿ ಪಕ್ಷದ ಸಂಘಟನೆಯಲ್ಲಿ ತೊಡಗಿದ್ದಾರೆ. ಹಾಗಾಗಿ ಪಕ್ಷವು ತೃಪ್ತಿಕರ ರೀತಿಯಲ್ಲಿ ಸದೃಢಗೊಳ್ಳುತ್ತಿದೆ ಎಂದು ಹೇಳಿದರು. ಕೇಂದ್ರ ಮತ್ತು ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇರುವ ಕಾರಣ ಆರ್ಆರ್ ನಗರ ಮತ್ತು ಶಿರಾ ವಿಧಾನಸಭಾ ಉಪಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಗಳಾದ ಮುನಿರತ್ನ ಮತ್ತು ಡಾ ರಾಜೇಶ್ ಗೌಡ ಅವರು ಆಯ್ಕೆಯಾಗುವುದು ಖಚಿತವಾಗಿದೆ. 2 ಕ್ಷೇತ್ರಗಳ ಮತದಾರರು ಅಭಿವೃದ್ಧಿ ಪರವಾಗಿ ಮತ ಚಲಾಯಿಸುತ್ತಿದ್ದಾರೆ.
ಕೇಂದ್ರದಲ್ಲಿ ಕಳೆದ 6.5 ವರ್ಷಗಳಿಂದ ಯಾವುದೇ ಹಗರಣವಿಲ್ಲದೆ ಉತ್ತಮ ಆಡಳಿತ ನಡೆಸುತ್ತಿರುವ ಪ್ರಧಾನಿ ನರೇಂದ್ರ ಮೋದಿ ಅವರು ವಿಶ್ವದ ಭ್ರಷ್ಟಾಚಾರವಿಲ್ಲದ ನಂಬರ್ 1 ಪ್ರಧಾನಮಂತ್ರಿ ಎಂಬ ಕೀರ್ತಿಗೆ ಭಾಜನರಾಗಿದ್ದಾರೆ. ಇಂತಹ ಪ್ರಧಾನಿಯನ್ನು ಪಡೆದ ನಮ್ಮ ದೇಶದ 121 ಕೋಟಿ ಜನತೆ ಹೆಮ್ಮೆ ಪಡಬೇಕಾದ ವಿಚಾರವಾಗಿದೆ. ಆದರೆ ವಿರೋಧ ಪಕ್ಷಗಳು ಕೇವಲ ಟೀಕೆಗಾಗಿ ಟೀಕೆ ಮಾಡುತ್ತಾ ಕಾಲ ಕಳೆಯುತ್ತಿವೆ. ಆದರೆ ಮೋದಿಯವರು ಅಭಿವೃದ್ಧಿಗಳ ಮೂಲಕ ಟೀಕೆಗೆ ಉತ್ತರ ನೀಡುತ್ತಿದ್ದಾರೆ. ಕೃಷಿ ಮತ್ತು ಭೂ ಮಸೂದೆ ತಿದ್ದುಪಡಿ ರೈತರಿಗೆ ವರದಾನವಾಗಿದೆ. ಆದರೆ ವಿರೋಧ ಪಕ್ಷಗಳು ದಲ್ಲಾಳಿಗಳ ಪರವಾಗಿ ಪ್ರತಿಭಟನೆ ಮಾಡುವ ಮೂಲಕ ರೈತ ವಿರೋಧಿ ಎಂದು ತೋರಿಸಿಕೊಟ್ಟಿವೆ. ಯಾವ ರೀತಿ ರೈತರಿಗೆ ತೊಂದರೆಯಾಗುತ್ತಿದೆ ಚರ್ಚೆ ಬನ್ನಿ ಎಂದರೂ ಬಾರದೆ ವಿರೋಧಕ್ಕಾಗಿ ಪ್ರತಿಭಟನೆ ನಡೆಸಿವೆ ಎಂದು ಕಾಂಗ್ರೆಸ್ ಸೇರಿದಂತೆ ಇತರ ವಿರೋಧ ಪಕ್ಷಗಳ ನಡೆಯನ್ನು ಎ ಮಂಜು ಟೀಕಿಸಿದರು. ಕೆಆರ್ಪೇಟೆ ತಾಲೂಕು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರ ತವರು ಕ್ಷೇತ್ರವಾಗಿದೆ. ಇಡೀ ರಾಜ್ಯದಲ್ಲಿ ಬಿಜೆಪಿ ಗೆಲ್ಲಿಸಿದ ಯಡಿಯೂರಪ್ಪ ಅವರಿಗೆ ತಮ್ಮ ಹುಟ್ಟೂರು ಕೆಆರ್ಪೇಟೆ ಕ್ಷೇತ್ರದಲ್ಲಿ ಬಿಜೆಪಿ ಗೆಲ್ಲಲಿಲ್ಲವಲ್ಲ ಎಂಬ ಕೊರಗಿತ್ತು. ಇದನ್ನು ಕಳೆದ ಉಪಚುನಾವಣೆಯಲ್ಲಿ ಡಾ ಕೆಸಿ ನಾರಾಯಣಗೌಡರನ್ನು ಗೆಲ್ಲಿಸುವ ಮೂಲಕ ನಿಮ್ಮೂರಿನ ಮಗನ ಕೊರಗು ದೂರ ಮಾಡಿದ್ದೀರಿ. ಜೊತೆಗೆ ಕ್ಷೇತ್ರದ ಜನತೆ ಕೇವಲ ಶಾಸಕರನ್ನು ಗೆಲ್ಲಿಸಿಕೊಳ್ಳದೆ ಸಚಿವರನ್ನೇ ಗೆಲ್ಲಿಸಿಕೊಂಡರು. ಇಂತಹ ಪ್ರಜ್ಞಾವಂತ ಮತದಾರರಿಗೆ ನಾನು ಮನತುಂಬಿ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಈ ಹಿಂದೆ ನಾನು ಸಚಿವನಾಗಿದ್ದ ವೇಳೆ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ತಾಲೂಕಿಗೆ ನೀಡಿದ್ದೆ. ಇದನ್ನು ನಾನು ಇಲ್ಲಿಗೆ ಬಂದಾಗ ಜನತೆ ನನಗೆ ನಾನು ಮಾಡಿರುವ ಕೆಲಸಗಳನ್ನು ಸ್ಮರಿಸಿ ತೋರುವ ಪ್ರೀತಿ ವಿಶ್ವಾಸಕ್ಕೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಹಾಸನದಲ್ಲಿ ಅತ್ಯಧಿಕ ಮತಗಳನ್ನು ನೀಡಿ ಗೆಲುವಿನ ಸನಿಹಕ್ಕೆ ತೆಗೆದುಕೊಂಡು ಹೋದ ಹಾಸನ ಲೋಕಸಭಾ ಕ್ಷೇತ್ರದ ಮತದಾರರಿಗೆ ಬಿಜೆಪಿ ಇರುವ ಪ್ರೀತಿ ವಿಶ್ವಾಸವನ್ನು ತೋರಿಸುತ್ತದೆ. ಅದೇ ರೀತಿ ಮಂಡ್ಯ ಲೋಕಸಭಾ ಉಪಚುನಾವಣೆಯಲ್ಲಿ ಮಂಡ್ಯ ಇತಿಹಾಸದಲ್ಲಿಯೇ ನಮ್ಮ ಬಿಜೆಪಿ ಅಭ್ಯರ್ಥಿ ಡಾ ಸಿದ್ದರಾಮಯ್ಯ ಅವರಿಗೆ ಅತ್ಯಧಿಕ ಮತಗಳನ್ನು ಕ್ಷೇತ್ರದ ಮತದಾರರು ನೀಡುವ ಮೂಲಕ ಪಕ್ಷದ ಬಗ್ಗೆ ಒಲವು ಹೊಂದಿದ್ದಾರೆ ಎಂಬುದು ಸಾಬೀತಾಗಿದೆ. ಹಾಗಾಗಿ ಮುಂಬರುವ ದಿನಗಳಲ್ಲಿ ಹಾಸನ ಮತ್ತು ಮಂಡ್ಯ ಜಿಲ್ಲೆಯಲ್ಲಿ ಗ್ರಾಮ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಚುನಾವಣೆಗಳಲ್ಲಿ ಬಿಜೆಪಿ ಪಕ್ಷವನ್ನು ಬೂತ್ ಮಟ್ಟದಿಂದ ಕಟ್ಟುವ ಮೂಲಕ ವಿಧಾನಸಭೆ ಚುನಾವಣೆಗೆ ಸೂಕ್ತ ತಳಪಾಯ ಹಾಕಲಾಗುವುದು. ಇದಕ್ಕೆಂದು ಗಟ್ಟಿ ಕಾರ್ಯಕರ್ತರ ಪಡೆಯನ್ನು 2 ಜಿಲ್ಲೆಗಳಲ್ಲಿ ಆಯಾಯ ಜಿಲ್ಲಾಧ್ಯಕ್ಷರು, ತಾಲೂಕು ಅಧ್ಯಕ್ಷರು, ವಿವಿಧ ಮೋರ್ಚಾಗಳ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳ ಸಹಕಾರದಿಂದ ಹುಟ್ಟುಹಾಕಲಾಗುತ್ತಿದೆ ಎಂದು ಎ ಮಂಜು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಕೆಜೆ ವಿಜಯಕುಮಾರ್, ಬಿಜೆಪಿ ರಾಷ್ಟ್ರೀಯ ಕಾರ್ಯಕಾರಿಣಿ ಸದಸ್ಯ ಡಾ ಸಿದ್ದರಾಮಯ್ಯ, ತಾಲೂಕು ಬಿಜೆಪಿ ಅಧ್ಯಕ್ಷ ಎಜಿ ಪರಮೇಶ್ ಅರವಿಂದ್, ಪ್ರಧಾನ ಕಾರ್ಯದರ್ಶಿ ಚೋಕನಹಳ್ಳಿ ಪರಮೇಶ್, ತಾಲೂಕು ಬಿಜೆಪಿ ಮಾಧ್ಯಮ ಪ್ರಮುಖ ಬೂಕನಕೆರೆ ಮಧುಸೂದನ್, ಮುಖಂಡರಾದ ಜೈನಹಳ್ಳಿ ಗೌಡಪ್ಪ, ಅಕ್ಕಿ ಹೆಬ್ಬಾಳು ಶಿವಶಂಕರ್ ಸೇರಿದಂತೆ ಹಲವು ಮುಖಂಡರು ಉಪಸ್ಥಿತರಿದ್ದರು. ಈಗ ರೈತ ಭೂಮಿ ಮಾಲೀಕ ಯಾರಿರ್ತಾನೆ, ರಾಸಾಯನಿಕ ಗೊಬ್ಬರವನ್ನು ಕೇಂದ್ರ ಸರ್ಕಾರ ನೇರವಾಗಿ ಮೊದಲು ಸಬ್ಸಿಡಿನ ಫ್ಯಾಕ್ಟ್ರಿಗೆ ಕೊಡ್ತಾ ಇದ್ರು. ಈಗ ಸಬ್ಸಿಡಿಯಿಂದ ತೆಗೆದಾಕಿ ರೈತರಿಗೆ ನೇರವಾಗಿ ಆಧಾರ್ ಮುಖಾಂತರ ಅಕೌಂಟ್ಗೆ ಹೋಗ್ತಕ್ಕಂಥ 5,000 ರೂಪಾಯಿ ಕೊಡ್ತಕ್ಕಂಥದ್ದು ಮಾಡಿದ್ವಿ. ರೈತ ಯಾವ ಗೊಬ್ಬರ ಹಾಕಬೇಕು, ಏನು ಮಾಡಬೇಕು ಅನ್ನೋದು ಅವನು ಯೋಚನೆ ಮಾಡಿ ಮಾಡ್ತಕ್ಕಂಥದ್ದು. ಬಹುಶಃ ಈಗ ಈ ರೈತರು ಬೆಳೆದಂಥ ಬೆಲೆಗೆ ನೇರವಾಗಿ APMC ಕಮಿಷನ್ ತಗೋತಾ ಇದ್ರು. ಈಗ ರೈತ ಇಚ್ಛೆ ಪಟ್ಟರೆ ಹೊರಗಡೆ ಅವನೇ ಮಾಡ್ಕೋಬಹುದು. ನ್ಯೂಸ್ ಸಂಗಮಕ್ಕಾಗಿ ಅಗ್ರಹಾರ ಬಚೇರಿ ಶ್ರೀನಿವಾಸ್, ಕೆಆರ್ಪೇಟೆ. ಬಳ್ಳಾರಿ ಜಿಲ್ಲೆ ಕಂಪ್ಲಿನಗರದ ಹೆವೆನ್ ಗಾರ್ಡ್ ರೆಸ್ಟೋರೆಂಟ್ ಆವರಣದಲ್ಲಿ ಕಂಪ್ಲಿ ಬಿಜೆಪಿ ಮಂಡಲ ವತಿಯಿಂದ ಆತ್ಮನಿರ್ಭರ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಂಪ್ಲಿ ಬಿಜೆಪಿ ಮಂಡಲ ವತಿಯಿಂದ ಕಂಪ್ಲಿನಗರದ ಹೆವೆನ್ ಗಾರ್ಡನ್ ರೆಸ್ಟೋರೆಂಟ್ ಆವರಣದಲ್ಲಿ ಆತ್ಮನಿರ್ಭರ ಭಾರತ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷ ಅನಂತ ಪದ್ಮನಾಭ ಅವರು, ಪ್ರಧಾನಿ ನರೇಂದ್ರ ಮೋದಿ ಅಧಿಕಾರಕ್ಕೆ ಬಂದಾಗಿನಿಂದಲೂ ದೇಶಾಭಿವೃದ್ಧಿ ಕಾರ್ಯದಲ್ಲಿ ನಿರಂತರವಾಗಿ ತೊಡಗಿದ್ದಾರೆ ಎಂದರು. ಬಿಜೆಪಿ ಮುಖಂಡ ಬಿಸಿದ್ದಪ್ಪ ಮಾತನಾಡಿ, ಮೋದಿಯವರಿಂದ ಅನೇಕ ಯೋಜನೆಗಳನ್ನು ಪಡೆದಿರುವ ಜನರನ್ನು ಗುರುತಿಸುವ ಕಾರ್ಯವನ್ನು ಬಿಜೆಪಿ ಕಾರ್ಯಕರ್ತರು ಮಾಡಿ ಅವರಿಂದ ಬಿಜೆಪಿ ಹಾಗೂ ಮೋದಿಯವರ ಕೊಡುಗೆ ಸಾರ್ವಜನಿಕರಿಗೆ ತಿಳಿಯುವಂತೆ ಮಾಡಬೇಕು ಎಂದರು. ಕಾರ್ಯಕ್ರಮದಲ್ಲಿ ಬಿಜೆಪಿ ಮಂಡಲ ಅಧ್ಯಕ್ಷ ಅಳ್ಳಳ್ಳಿ ವೀರೇಶ್, ಪ್ರಧಾನ ಕಾರ್ಯದರ್ಶಿ ಜಿ ಸುಧಾಕರ, ನಗರ ಘಟಕ ಪ್ರಧಾನ ಕಾರ್ಯದರ್ಶಿ ಸಪ್ಪರದ ಹರಗು, ಪುರಸಭೆ ಸದಸ್ಯರಾದ ಎಸ್ಎಂ ನಾಗರಾಜ್, ಸಿಆರ್ ಹನುಮಂತ, ಟಿ ಸುದರ್ಶನ ರೆಡ್ಡಿ, ರಾಮಾಂಜನೇಯ ಅಂಜಿ, ಮುಖಂಡರಾದ ವಿದ್ಯಾಧರ, ಜಿಲ್ಲಾ ಬಿಜೆಪಿ ರೈತ ಮೋರ್ಚಾ ಉಪಾಧ್ಯಕ್ಷ ಚಂದ್ರಕಾಂತ ರೆಡ್ಡಿ, ಶಶಿಧರ ಗೌಡ, ಮರಣ್ಣ, ನಾಗೇಂದ್ರ, ಬಿ ದೇವೇಂದ್ರ, ಬಿ ವೆಂಕಟೇಶ್, ಕೃಷ್ಣ ನಾಯಕ್, ರವಿಚಂದ್ರ, ಟಿಎಸ್ ರೆಡ್ಡಿ, ಬಿಕೆ ವಿರೂಪಾಕ್ಷಿ, ಸತ್ಯ, ಸೂರಿ, ಬುಬ್ಬಿ ಕುಮಾರ್, ಗಂಗಣ್ಣ ಸೇರಿ ಅನೇಕರು ಇದ್ದರು. ಉಪಾಧ್ಯಕ್ಷರಾಗಿ ನಮ್ಮ ಚಂದ್ರಕಾಂತ ರೆಡ್ಡಿ ಅವರನ್ನ ಆಯ್ಕೆ ಮಾಡೋದಕ್ಕೆ ನಾವೆಲ್ಲ ಹೃದಯಪೂರ್ವವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ನಮ್ಮ ಕಂಪ್ಲಿ ಘಟಕ ರೈತ ಮೋರ್ಚಾ ಘಟಕದಿಂದ ಈ ಕರಪತ್ರಗಳನ್ನು ಇದರಲ್ಲಿ ವಿಷಯಗಳೆಲ್ಲ ತಿಳಿಪಡಿಸಿದ್ದೀವಿ. ಎಲ್ಲರಿಗೆ ಹಂಚುತ್ತಾ ರೈತರ ಸಮಸ್ಯೆಯನ್ನು ಯಾವ ಪಕ್ಷನ ನೆಚ್ಚಿನ ನಾಯಕರಾದ
ಸುರೇಶ್ ಬಾಬು ಅವರ ಆದೇಶದ ಮೇರೆಗೆ ಶ್ರೀ ಚನ್ನಬಸವೇಗೌಡರು ಜಿಲ್ಲಾ ಉಪಾಧ್ಯಕ್ಷರಾಗಿ ನನ್ನನ್ನು ನೇಮಿಸಿರುತ್ತಾರೆ. ಅವರೆಲ್ಲರಿಗೂ ನಮ್ಮ ಕೃತಜ್ಞತೆಗಳು. ಮತ್ತು ಇಲ್ಲಿ ನನಗೆಲ್ಲ ಸಪೋರ್ಟ್ ಮಾಡಿದೆ, ಎಲ್ಲರಿಗೂ ಸಪೋರ್ಟ್ ಮಾಡಿದ ದೊಡ್ಡವರಿಗೆ ಸಣ್ಣವರಿಗೂ ಎಲ್ಲರಿಗೂ ನನಗೆ ಅಭಿನಂದನೆ ಸಲ್ಲಿಸುತ್ತಾ ಇನ್ನು ನಮ್ಮ ಇವತ್ತಿನ ಕಾರ್ಯಕ್ರಮ ಏನಂದರೆ ನೂತನ ಕೃಷಿ ಮಸೂದೆಯನ್ನು ನಮ್ಮ ಮೋದಿ ರೈತ ಮೋರ್ಚಾದ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ನಮ್ಮ ರೈತ ಮೋರ್ಚಾದ ಪದಾಧಿಕಾರಿಗಳೇ, ಈ ಒಂದು ನಮ್ಮ ಕಂಪ್ಲಿ ಮಂಡಲದ ವತಿಯಿಂದ ಈ ವಿಶೇಷ ಕಾರ್ಯಕ್ರಮ ಎತ್ತು ಬಂಡಿ ಮತ್ತು ಟ್ರ್ಯಾಕ್ಟರ್ ಪೂಜೆ ಸಲ್ಲಿಸುವ ಮುಖಾಂತರ ಈ ಒಂದು ವಿನೂತನ ಒಂದು ಕಾರ್ಯಕ್ರಮವನ್ನು ನಮ್ಮ ಜಿಲ್ಲಾ ಅಧ್ಯಕ್ಷರ ಆದೇಶದ ಮೇರೆಗೆ ನಾವು ಇವತ್ತು ಕಂಪ್ಲಿಯಲ್ಲಿ ಹಮ್ಮಿಕೊಂಡಿದ್ದೀವಿ. ನ್ಯೂಸ್ ಸಂಗಮಕ್ಕಾಗಿ ರವಿಮಣ್ಣೂರ್ ಕಂಪ್ಲಿ, ಬಳ್ಳಾರಿ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ತಲಕಾವೇರಿಯಲ್ಲಿ ಅಕ್ಟೋಬರ್ 17ರಂದು ಪವಿತ್ರ ಕಾವೇರಿ ತೀರ್ಥೋದ್ಭವ ಇರುವ ಬೆನ್ನಲ್ಲೇ ಜಿಲ್ಲಾಧಿಕಾರಿ ಅನೀಸ್ ಕಮಣಿಜಾಯರ್ ಅವರು ಭಾಗಮಂಡಲ ಮತ್ತು ತಲಕಾವೇರಿಗೆ ಭೇಟಿ ನೀಡಿ ಪರಿಶೀಲಿಸಿದರು. ಪಾಲಿಬೆಟ್ಟ ಬಸ್ ನಿಲ್ದಾಣದಲ್ಲಿ ಸಮಾನ ಮನಸ್ಕರ ವೇದಿಕೆ ವತಿಯಿಂದ ಉತ್ತರ ಪ್ರದೇಶದ ಹಂದ್ರಸ್ನಲ್ಲಿ ನಡೆದ ದಲಿತ ಹೆಣ್ಣು ಮಗಳ ಅತ್ಯಾಚಾರ ಖಂಡಿಸಿ ಪ್ರತಿಭಟನೆಯನ್ನು ಮಾಡಿದರು. ತುಮಕೂರು ಜಿಲ್ಲೆ ಪಾವಗಡ ಪಟ್ಟಣದ ಎಪಿಎಂಸಿ ಆವರಣದಲ್ಲಿ ಕರ್ನಾಟಕ ಮೀಸಲಾತಿ ಸಂರಕ್ಷಣಾ ಒಕ್ಕೂಟ ತಾಲೂಕು ಘಟಕ ರಚನೆಯನ್ನು ಮಾಡಲಾಯಿತು. ಬೆಟಗೇರಿಯ ಚೌಡೇಶ್ವರಿ ದೇವಾಲಯದ ಆವರಣದಲ್ಲಿ ಗುಡ್ಡೆಹೊಸೂರಿನ ರಸಲ್ಪುರ ವಾರ್ಡ್ನ ಬೂತ್ ಮಟ್ಟದ ಸಭೆ ನಡೆಯಿತು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಎನ್.